ರೇಣುಕಾ ಸ್ವಾಮಿಯನ್ನ ಎಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ರು, ಹಾಗೆ ರೇಣುಕಾ ಸ್ವಾಮಿಯನ್ನ ಕಾದು ಹೊಂಚು ಹಾಕಿ ಆತನನ್ನ ಹಿಂಬಾಲಿಸಿ ಆತನನ್ನ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಕೂಡ ಹಾಕಿ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಫುಟ್ಬಾಲ್ನಂತೆ ಎತ್ತಾಡಿ ಬಿಸಾಡಿ ಕೊಲೆ ಮಾಡಿ ಎಸೆದಿದ್ರಲ್ಲ. ಕೆಲ CCTV ಫುಟೇಜ್ಗಳು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಕಿಡ್ನ್ಯಾಪ್ ಪ್ಲಾನ್ ಮಾಡಿದ ಕಂಪ್ಲೀಟ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿಗೆ ರಣ ಹದ್ದಿನಂತೆ ಹೊಂಚು ಹಾಕಿತ್ತು ಈ ಟೀಮ್. ಹೊಂಚು ಹಾಕಿ ರೇಣುಕಾ ಸ್ವಾಮಿಯನ್ನ KD ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿದ್ರು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಆತ ಹೋಗಿದ್ದು ಬಂದಿದ್ದು ಆತನ ಚಲನವಲನ ಎಲ್ಲವನ್ನ ಕಣ್ಣಿಟ್ಟಿದ್ರು. ರೇಣುಕಾ ಸ್ವಾಮಿ ಮನೆ ಬಿಡ್ತಿದ್ದಂತೆ ಫಾಲೋ ಮಾಡಿದ್ರು. ತುರುವನೂರು ರಸ್ತೆಯಲ್ಲಿ ರೇಣುಕಾ ಸ್ವಾಮಿ ಹೋಗ್ತಾ ಇದ್ದಾಗ ಆತನ ಬೆನ್ನ ಹಿಂದೆ ಇವರು ಇರುವಂತ CCTV ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. JCR ಬಡಾವಣೆಯಲ್ಲಿ ಜೂನ್ 8ನೇ ತಾರೀಕು ಬೆಳಿಗ್ಗೆ ಹೊತ್ತಿಗೆ ರೇಣುಕಾ ಸ್ವಾಮಿ ಹೋಗ್ತಾ ಇದ್ರೆ, ಅದೇ ಸ್ಕೂಟಿಯಲ್ಲಿ ರೇಣುಕಾ ಸ್ವಾಮಿ ಹೋಗ್ತಾ ಇದ್ರೆ ಆ ಸ್ಕೂಟಿಯನ್ನ ಒಂದು ಆಟೋ ಫಾಲೋ ಮಾಡುತ್ತೆ ನೋಡಿ. ಆ ಆಟೋದಲ್ಲಿ ರಾಘವೇಂದ್ರ ಇರ್ತಾನೆ. ಆ ರಾಘವೇಂದ್ರ ಇದೇ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದು. ಈ ಸ್ಕೂಟಿಯಲ್ಲಿ ಹೋಗ್ತಿರುವಂತ ವ್ಯಕ್ತಿ ರೇಣುಕಾ ಸ್ವಾಮಿ. CCTV ದೃಶ್ಯ ಲಭ್ಯ ಆಗಿದೆ ನೋಡಿ. ಈ ಸ್ಕೂಟಿಯಲ್ಲಿ ಹೋಗ್ತಾ ಇರೋದು ರೇಣುಕಾ ಸ್ವಾಮಿ. ಮನೆಯಿಂದ ಆತ ಹೋಗ್ತಾ ಇರುವಂತ ದೃಶ್ಯ. ಈತನನ್ನ ಫಾಲೋ ಮಾಡ್ತಿದ್ದದ್ದು ಆತನ ಹಿಂದೆ ಆತನ ಚಲನವಲನ ಎಲ್ಲವನ್ನ ಗಮನಿಸ್ತಾ ಇರುವಂತ ಮತ್ತೊಂದು ಫುಟೇಜ್ ಕೂಡ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತೀವಿ. ಇದೇ ಫುಟೇಜ್. ಇದರಲ್ಲೇ ರಾಘವೇಂದ್ರ, ಚಿತ್ರದುರ್ಗದ ಈ KD ಗ್ಯಾಂಗ್ ಏನಿದೆ ದರ್ಶನ್, ಈ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಇದಾನಲ್ಲ, ಆತ ಇದೇ ಆಟೋದಲ್ಲಿ ಇರ್ತಾನೆ. ಆಟೋ ಬಿಡ್ತಿದ್ದದ್ದು ಕೂಡ ಈ KD ಗ್ಯಾಂಗ್ನ ಸದಸ್ಯರೇ. ಅಲ್ಲಿದ್ದವರು ಕೂಡ ಎಲ್ಲರೂ ಕೂಡ ಹಂಗೇನೆ. ಇವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾ ಸ್ವಾಮಿಯ ಚಲನವಲನ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು. ಆತನನ್ನ ಹೊಂಚು ಹಾಕಿ ಕೊಲೆ ಮಾಡಿದ್ರು. ಆ ಮೂಲಕ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಿದ್ರು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ರೇಣುಕಾ ಸ್ವಾಮಿಯ ಕೊಲೆ, ಆ ಕೊಲೆಯ ಹಿಂದೆ ಮಾಡಿದಂಥ ಮಾಸ್ಟರ್ ಪ್ಲಾನ್. ರೇಣುಕಾ ಸ್ವಾಮಿಯನ್ನ ಹೊಂಚು ಹಾಕಿ ಆತನ ಬೆನ್ನು ಹಿಂದೆ ಬಿದ್ದು ಆತನ ಚಲನವಲನ ಗಮನಿಸಿ ಆತ ಓಡಾಡಿರುವಂಥ ಜಾಗದಲ್ಲಿ ಇವರು ಕೂಡ ಹೋಗಿ ಯಾವುದು ಸೂಕ್ತ ಸಮಯ ಅಂಥೇಳಿ ಗೊತ್ತಾಗುತ್ತೋ ಆ ಸಮಯದಲ್ಲಿ ರಘು ಮತ್ತು ಗ್ಯಾಂಗ್ ಚಿತ್ರದುರ್ಗದ ಆ ರೇಣುಕಾ ಸ್ವಾಮಿ ಆತನನ್ನು ಕೊಲೆ ಮಾಡೋದಕ್ಕೆ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇರುವಂಥ ವಿಚಾರ ಏನೀಗ ಬಯಲಾಗಿದೆ. ಇದಕ್ಕಿಂತ ಮುಂಚೆ ರೇಣುಕಾ ಸ್ವಾಮಿಯನ್ನ ಇವರು ಫಾಲೋ ಮಾಡ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆಟೋದಲ್ಲಿ KD ಗ್ಯಾಂಗ್ ಫಾಲೋ ಮಾಡ್ತಾ ಇದ್ರೆ, ಸ್ಕೂಟಿಯಲ್ಲಿ ಇದ್ಯಾವುದರ ಅರಿವೇ ಇಲ್ಲದೆ ನನ್ನನ್ನ ಈ ಕೊಲೆಗಡುಕರು ಕಿಡ್ನ್ಯಾಪ್ ಮಾಡಿ ನನ್ನನ್ನು ಬರ್ಬರವಾಗಿ ಕೊಲೆ ಮಾಡ್ತಾರೆ ಅನ್ನುವ ವಿಚಾರವೂ ಗೊತ್ತಿಲ್ಲದೆ ಆತ ಹೋಗ್ತಾ ಇರುವಂಥ ದೃಶ್ಯ. ಇದರ ನಡುವೆ ಚಿತ್ರದುರ್ಗದಲ್ಲಿ ಈ ಎಲ್ಲ ಪ್ಲಾನ್ ಮಾಡಿದ್ರಲ್ಲ ಅಧಿಕಾರಿಗಳು, ಇವತ್ತು ಚಿತ್ರದುರ್ಗದಲ್ಲಿ ಈ KD ಗ್ಯಾಂಗ್ನ ಸದಸ್ಯರೇನಿದಾರಲ್ಲ ಆ ಕೆಲವರನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಇವರು ಓಡಾಡಿರುವಂಥ ಜಾಗ, ಈ ಸ್ಕೂಟಿಯಲ್ಲಿ ಬರ್ತಾ ಇರುವಂಥ ರೇಣುಕಾ ಸ್ವಾಮಿ ಆತನನ್ನ ಚಲನವಲನ ಗಮನಿಸಿ ಆತನನ್ನ ಕಿಡ್ನ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದನ್ನ ರೀಕ್ರಿಯೇಟ್ ಮಾಡೋದಕ್ಕೆ ರಘು ಸೇರಿದಂತೆ ಇನ್ನುಳಿದಂಥ ಈ KD ಗ್ಯಾಂಗ್ನ ಸದಸ್ಯರನ್ನ ಕರ್ಕೊಂಡು ಹೋಗಿದ್ದಾರೆ. ಸ್ಥಳ ಮಹಜರು ನಡೀತಾ ಇದೆ. ಈ ಕೊಲೆಗಡುಕರಿದಾರಲ್ಲ ಇವರು ಕೇವಲ ಕೊಲೆ ಮಾಡಿದ್ದು ಮಾತ್ರ ಅಲ್ಲ, ಆ ರೇಣುಕಾ ಸ್ವಾಮಿಯ ಮೈ ಮೇಲೆ ಇದ್ದಂಥ ಆಭರಣವನ್ನು ಕೂಡ ಬಿಡಲಿಲ್ಲ. ಆತ ಧರಿಸಿದ್ದಂತಹ ಆ ಬೆಲೆ ಬಾಳುವ ಚಿನ್ನ ಏನಿದೆಯಲ್ಲ ಅದನ್ನೂ ಕೂಡ ಬಿಡಲಿಲ್ಲ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೃತನ ಮೈ ಮೇಲಿದ್ದ ಆಭರಣವನ್ನು ಕೂಡ ಬಿಡದ ಹಂತಕರು. ರೇಣುಕಾ ಸ್ವಾಮಿ ಚಿನ್ನದ ಉಂಗುರ ಮತ್ತೆ ಬೆಳ್ಳಿ ಕಡಗವನ್ನ ತೆಗೆದು ಕಳ್ರಿ ಅವರು ಚಿನ್ನದ ಸರ ವಾಚ್ ಸಹ ಬಿಡಲಿಲ್ಲ ರಾಘವೇಂದ್ರ ಮತ್ತೆ ಟೀಮ್.
ರೇಣುಕಸ್ವಾಮಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಇವರು ಎಗರಿಸಿದ್ದಾರೆ. 10 ಲಕ್ಷ ರೂಪಾಯಿ ಹಣವನ್ನ ಪತ್ನಿಗೆ ಕೊಟ್ಟು ಕಳುಹಿಸಿದ್ದ. ನೋಡಿ, ಪ್ರಕರಣಕ್ಕೆ ಮಹತ್ವದ ಸಾಕ್ಷ್ಯವಾಗಲಿರುವ ರೇಣುಕಾಸ್ವಾಮಿಯ ಆಭರಣಗಳು. ಈಗ ಪೊಲೀಸರು ಇದೆಲ್ಲವನ್ನ ಸೀಸ್ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದು ಮಾತ್ರ ಅಲ್ಲ, ಆತನನ್ನ ಆ ಶೆಡ್ಗೆ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಮೈ ಮೇಲಿದ್ದಂಥ ಆಭರಣವನ್ನ ಕಿತ್ಕೊಂಡು ಆತನನ್ನ ಕೊಂದು ಹಾಕ್ತಾರಲ್ಲ, ಈ ಕೊಲೆಗಡುಕರು ಅಮಾನವೀಯವಾಗಿ ನಡ್ಕೊಂಡಿದ್ದು, ರಾಕ್ಷಸೀಯವಾಗಿ ನಡೆದುಕೊಂಡಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಪೈಶಾಚಿಕ ಕೃತ್ಯ ಮಾಡಿ ಆತನ ಮೈ ಮೇಲಿದ್ದಂಥ ಎಲ್ಲ ಆಭರಣಗಳನ್ನು, ಒಂದು ಉಂಗುರ ಇತ್ತು, ಮತ್ತೊಂದು ಚೈನ್ ಇತ್ತು, ಮತ್ತೊಂದು ಕಡಗ ಇತ್ತು, ಅದನ್ನು ಇವರು ಕಿತ್ಕೊಂಡಿದ್ರು ಅನ್ನೋದು, ತೆಗೆದಿದ್ರು ಅನ್ನೋದು ಈಗ ಪೊಲೀಸರ ತನಿಖೆ ವೇಳೆ ಬಯಲಾಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಒಂದೊಂದೇ ಮಜಲುಗಳು ಕಳಚಿಕೊಳ್ತಾ ಇದೆ. ಈ ರೌಡಿ ಗ್ಯಾಂಗ್ನ, ಈ ಕೇಡಿ ಗ್ಯಾಂಗ್ನ ಅಸಲಿ ಮುಖವಾಡ ಈಗ ಬಯಲಾಗಿದೆ. ಅದರಲ್ಲಿ ಎಷ್ಟು ಭೀಕರವಾಗಿತ್ತು ಇವರ ಮನಸ್ಥಿತಿ ಅನ್ನೋದಕ್ಕೆ ಈಗ ಈ ಎಲ್ಲ ತನಿಖೆಯ ವೇಳೆ ಬಯಲಾಗಿರುವಂಥ ವಿಚಾರಗಳೇ ಸಾಕ್ಷಿ. ಚಿತ್ರದುರ್ಗದಲ್ಲಿ ಪೊಲೀಸರ ಸ್ಥಳ ಮಹಜರು ನಡೀತಾ ಇದೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರೆ ತಂದ ಸಂದರ್ಭ, ಆಟೋದಿಂದ ಆನಂತರ ಕಾರಿಗೆ ಹತ್ತಿಸಿಕೊಂಡು ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದು, ಇದೆಲ್ಲದರ ರೀಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ರಾತ್ರಿನೇ ಜಗ್ಗ ಮತ್ತೆ ರವಿಯನ್ನ ಪೊಲೀಸರು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ರು. ಹೋಟೆಲ್ನ ಒಳಗೆ ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆರೋಪಿಗೆ ಹೋಟೆಲ್ನ ಒಳಗಡೆ ಆರೋಪಿಯನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಚಿತ್ರದುರ್ಗದಲ್ಲಿ ಪೊಲೀಸರು